ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಲೈಕ್ ಮೈ ವೀಡಿಯೋಸ್. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ವಾಟ್ ಐ ಈಟ್ ಇನ್ ಅ ಡೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ, ತುಂಬ ದಿನ ಆದಮೇಲೆ ರೆಡಿ ಆಗಿದ್ದೀನಿ. ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ. ಸೊ ಲೆಟ್ ಅಸ್ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಸೊ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ನಾನು ನನ್ನ ಡೇನ ಸ್ಟಾರ್ಟ್ ಮಾಡೋದು ಬಿಸಿನೀರಿಂದ. ಪ್ರಾಬಬ್ಲಿ ನೀವು ನನ್ನ ಹಳೆ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದರೆ ಗೊತ್ತಾಗುತ್ತೆ. ಸೊ ಇದರಿಂದ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಆ್ಯಂಡ್ ಇದನ್ನು ಆಲ್ರೆಡಿ ಹಳೆ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಕೂಡ ಮಾಡಿದ್ದೀನಿ. ಸೊ ಬೆಳಗ್ಗೆನೇ ಎದ್ಬಿಟ್ಟು ಬಿಸಿನೀರು ಕಾಯಿಸ್ಕೊಳ್ಳೋಕ್ಕಿಟ್ಟೆ. ಇವತ್ತು ನಾನು ಸ್ವಲ್ಪ ಬಿಸಿನೀರು ಜೊತೆ 1 ಟೀ ಸ್ಪೂನಷ್ಟು ಗೀ ಹಾಕ್ಕೊಂಡು ಕುಡಿದೆ. ಅಂದರೆ ಲೂಕ್ ವಾಮ್ ವಾಟರ್ಗಿಂತ ಸ್ವಲ್ಪ ವಾಮ್ ಇದ್ದರೆ ನೀರು ಸಾಕು. ಸೊ ಇದಾದಮೇಲೆ ಇವರಿಬ್ಬರು ಇಲ್ಲಿ ಅವ್ರದ್ದೇ ಲೋಕದಲ್ಲಿ ಆಟಾಡ್ತಾಯಿದ್ರು, ಫ್ರೋಡೋ ಮತ್ತು ಕುಕ್ಕು. ಇನ್ನು ಫ್ರೋಡೋ ಬೆಳಗ್ಗೆನೇ ಎದ್ಬಿಟ್ಟು ಹುಳಿಕಾಯಿ ತಿಂತಾಯಿದ್ದಾನೆ, ಹುಳಿಕಾಯಿ ಬೇಕು ಅಂತ. ಇನ್ನು ಬ್ರೇಕ್ಫಾಸ್ಟಿಗೆ ಅಂತ ನಾವು ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂದ್ಕೊಂಡ್ವಿ. ಇದು ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಇಲ್ಲಿ ಫಸ್ಟು ಪ್ಯಾನಿಗೆ ಎಣ್ಣೆ ಹಾಕ್ಕೊಂಡು ಅದಾದಮೇಲೆ ಕಡಲೆ ಬೀಜ ಮತ್ತು ಕಡಲೆ ಪಪ್ಪನ್ನ ಸಪ್ರೇಟಾಗಿ ಹುರ್ಕೋತಾ ಇದ್ದೀವಿ. ಯಾಕಂದರೆ ಅದು ಸಪ್ರೇಟಾಗಿ ಎಣ್ಣೆಯಲ್ಲಿ ಹುರಿದ್ರೆ ಫಸ್ಟೇ ಕ್ರಿಸ್ಪಿಯಾಗಿರುತ್ತೆ ಅಂತ. ಯಾರ್ಯಾರು ಈ ಥರ ಟ್ರೈ ಮಾಡ್ತೀರಾ ಚಿತ್ರಾನ್ನ ಮಾಡಬೇಕಾದ್ರೆ ಸೊ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ. ಹಾಗೆ ಕೂಡ ಮಾವಿನಕಾಯಿ ಚಿತ್ರಾನ್ನ ಅಂದರೆ ಯಾರ್ಯಾರಿಗೆ ಇಷ್ಟ ಅಂದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿನ್ನಿಸಿ. ಮಾವಿನಕಾಯಿ ಅಂದರೆ ಸಾಕು, ಮಾವಿನಕಾಯಿ ಆಗಲಿ ಮಾವಿನ ಹಣ್ಣಾಗಲಿ ಎಲ್ಲರಿಗೂ ಸಿಕ್ಕಾಪಟ್ಟೆ ಇಷ್ಟ ಇರುತ್ತೆ. ಸೊ ನಾವಿಲ್ಲಿ ಇದನ್ನು ಗೋಲ್ಡನ್ ಬ್ರೌನ್ ಆಗೋ ತನಕ ಹುರ್ಕೊಂಡ್ವಿ ಕಡಲೆ ಬೀಜ. ನೆಕ್ಸ್ಟು ಕಡಲೆ ಪಪ್ಪನ್ನ ಹುರ್ಕೋತಾ ಇದ್ದೀವಿ. ಈ ಥರ ಮಾಡಿ ಚಿತ್ರಾನ್ನದಲ್ಲಿ ಸಪ್ರೇಟಾಗಿ ಕಲಿಸ್ಕೊಂಡು ತಿಂದರೆ ಇಲ್ಲ ಹಾಗೆ ತಿನ್ನೋಕ್ಕೂ ಸಿಕ್ಕಾಪಟ್ಟೆ ಚೆನ್ನಾಗಿರತ್ತೆ. ಸೊ ನಾವು ಯಾವಾಗಲೇ ಚಿತ್ರಾನ್ನ ಮಾಡಿದ್ರು ಈ ಥರ ಟ್ರಿಕ್ ಫಾಲೋ ಮಾಡ್ತೀವಿ. ನಿಮಗೆ ಬೇಕಂದರೆ ಸ್ವಲ್ಪ ಕಮ್ಮಿ ಎಣ್ಣೆ ಹಾಕ್ಕೊಂಡು ಕೂಡ ಹುರಿಬೋದು. ನಾವಿಲ್ಲಿ ಇದೇ ಎಣ್ಣೆಯಲ್ಲಿ ಚಿತ್ರಾನ್ನ ಮಾಡ್ತೀವಿ, ಅದಕ್ಕೆ ಈ ಥರ ಹುರ್ಕೋತಾ ಇದ್ದೀವಿ. ಸೊ ಇದನ್ನೆಲ್ಲ ಚೆನ್ನಾಗಿ ಬೆಂದಮೇಲೆ ತೆಕ್ಕೊತಾ ಇದ್ದೀವಿ. ಅಂದರೆ ತಿನ್ಬೇಕಾದ್ರೆ ಖಟುಮ್ ಅಂತ ಅನಿಸ್ತಾ ಇರುತ್ತೆ ಅಲ್ವಾ, ಆ ಥರ ಬಾಯಿಗೆ ಸಿಗ್ತಾಯಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಈಗ ನಮ್ಮ ಮನೇಲಿ ಮಾವಿನಕಾಯಿ ಚಿತ್ರಾನ್ನ ಹೇಗೆ ಮಾಡ್ತಾರೆ ನೋಡ್ಕೊಂಬರೋಣ ಕ್ವಿಕ್ಕಾಗಿ. ಸೊ ಈಗ ಎಣ್ಣೆಯಲ್ಲಿ ಅದೇ ಎಣ್ಣೆಗೆ ಅದೇ ಪಾತ್ರೆಯಲ್ಲೇ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ಎರಡನ್ನೂ ಹಾಕ್ಕೊತಾ ಇದ್ದೀವಿ. ಸಾಸಿವೆ ಎಲ್ಲ ಚಟಪಟ ಅಂತ ಸಿಡಿಯೋ ತನಕ ಕಾಯಬೇಕು. ನೆಕ್ಸ್ಟು ಸ್ವಲ್ಪ ಜೀರಿಗೆ ಇದು ಹಾಕ್ಕೊಂಡ್ರೆ ಫ್ಲೇವರ್ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಸೊ ನನಗೆ ಆಲ್ಮೋಸ್ಟ್ ಜೀರಿಗೆ ಫ್ಲೇವರ್ಸ್ ಜಾಸ್ತಿ ಇಷ್ಟ ಆಗಲ್ಲ, ಬಟ್ ಇದಕ್ಕೆ ಇಷ್ಟ ಆಗುತ್ತೆ. ಅದಾದಮೇಲೆ ಸ್ವಲ್ಪ ಕರಿಬೇವು. ನೆಕ್ಸ್ಟ್ ಕರಿಬೇವೆಲ್ಲ ಸಿಡ್ದಾದ್ಮೇಲೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಒಟ್ಟಿಗೆ ಹಾಕ್ಕೊತಾ ಇದ್ದೀವಿ. ಯಾಕಂದರೆ ಮೆಣಸಿನ್ಕಾಯಿ ಸಪ್ರೇಟಾಗಿ ಹಾಕ್ಬಿಟ್ರೆ ಖಾರ ಬಂದ್ಬಿಡುತ್ತೆ, ಘಾಟ್ ಆಗಿಬಿಡುತ್ತೆ ಮನೆ ತುಂಬ. ಸೊ ಈರುಳ್ಳಿ ಮೆಣಸಿನ್ಕಾಯಿ ಒಟ್ಟಿಗೆ ಹಾಕ್ಕೊತಾ ಇದ್ದೀವಿ. ಒಟ್ಟಿಗೆ ಹಾಕ್ಕೊಂಡ್ರೇನು ಟೇಸ್ಟ್ ಚೆನ್ನಾಗೇ ಇರುತ್ತೆ. ಎರಡು ಒಂದೇ ಸತಿ ನೀಟಾಗೇ ಬೇಯುತ್ತೆ. ಸೊ ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಯಾವ ಥರ ಆಗಬೇಕು ಅಂದರೆ ಟ್ರಾನ್ಸ್ಪರೆಂಟ್ ಆಗಬೇಕು. ಅಂದರೆ ನೀವು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ತಾ ಅದು ಟ್ರಾನ್ಸ್ಪರೆಂಟ್ ಆಗುತ್ತೆ. ನೋಡಿ ಫೋಕಸ್ಸೇ ಆಗ್ತಿಲ್ಲ. ಓಕೆ, ಈಗ ಆಗ್ತಿದೆ. ಅದು ಲೈಟಾಗಿ ಟ್ರಾನ್ಸ್ಪರೆಂಟ್ ಆಗ್ತದೆ. ಸೊ ಈ ಥರ ಆಗಿರೋ ಟೈಮಲ್ಲಿ ಉಪ್ಪು ಹಾಕ್ಕೋಬೇಕು ರುಚಿಗೆ ತಕ್ಕಷ್ಟು. ನೆಕ್ಸ್ಟು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀವಿ. ಅಫ್ಕೋರ್ಸ್ ಚಿತ್ರಾನ್ನ ಅಂದಮೇಲೆ ಅರಿಶಿನ ಹಾಕಲೇಬೇಕು. ಇದರಿಂದ ಕೂಡ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು, ಆಮೇಲೆ ಟೇಸ್ಟಿಗೂ ಚೆನ್ನಾಗಿರುತ್ತೆ. ಸೊ ಒಂದು ಸ್ವಲ್ಪ ಅರಿಶಿನ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ಟೈಮಲ್ಲಿ ಮಾವಿನಕಾಯಿ ತುರಿದಿರೋದು ಹಾಕ್ಕೋಬೇಕು. ಅಕಸ್ಮಾತ್ ನಿಮ್ಗೆ ಏನಾದ್ರು ಕಟ್ ಮಾಡಿ ಹಾಕ್ಕೋಬೇಕು ಅಂದರೆ ತುಂಬ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಯಾಕಂದರೆ ಅದು ಹುಳಿ ಹಂಗೆ ಫ್ಲೇವರ್ ಸಿಗ್ತಾಯಿದ್ರೆ ಬಾಯಿಗೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ. ಮಧ್ಯದಲ್ಲಿ ಆಲ್ಮೋಸ್ಟ್ ತುರ್ಕೊಂಡ್ರೇ ಮಾವಿನಕಾಯಿ ಚಿತ್ರಾನ್ನಕ್ಕೆ ತುಂಬ ಟೇಸ್ಟಿಯಾಗಿ ಸಿಕ್ಕಾಪಟ್ಟೆ ಚೆನ್ನಾಗಿರೋದು. ಸೊ ಇವಾಗ ಇದನ್ನೆಲ್ಲ ಲೈಟಾಗೆ ಲೋ ಫ್ಲೇಮ್ ಇಟ್ಬಿಟ್ಟು ಮಾವಿನಕಾಯಿ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ಮಾಡಬೇಕಾದ್ರೆ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾಯಿತ್ತು. ಸೊ ಮಾವಿನಕಾಯಿ ಅಂದರೆ ಯಾರಿಗಿಷ್ಟ ಇರಲ್ಲ, ಎಲ್ಲರಿಗೂ ಇಷ್ಟ. ಮಾವಿನಕಾಯಿ ಆಗಲಿ ಮಾವಿನ ಹಣ್ಣಾಗಲಿ. ಸೊ ಇವಾಗ ಇದೆಲ್ಲ ಚೆನ್ನಾಗಿ ನೀಟಾಗಿ ಮಿಕ್ಸ್ ಆಗಿದೆ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಒಂದೊಂದು ಸತಿ ಉಪ್ಪು ಮತ್ತು ಅರಿಶಿನ ಪುಡಿ ಒಂದೇ ಸೈಡಲ್ಲಿ ಇದ್ಬಿಡುತ್ತೆ. ಸೊ ಇದನ್ನು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇನ್ನೊಂದು ಸೈಡಲ್ಲಿ ಇದನ್ನು ಮಾವಿನಕಾಯಿ ಗೊಜ್ಜು ಆಗೋದ್ರೊಳಗಡೆ ಅನ್ನ ಮಾಡ್ಕೊಂಡಿದ್ವಿ. ಸೊ ಆಮೇಲೆ ಇವನಿಗಿನ್ನ ಬ್ರೇಕ್ಫಾಸ್ಟ್ ಕೊಟ್ಟಿಲ್ಲ ಅಂತ ನಮ್ಮ ಕುಕ್ಕು ಹಿಂಗೆ ಕುತ್ಕೊಂಡು ನೋಡ್ತಾ ಇದ್ದ ಕಿಚನಲ್ಲಿ. ಪಾಪ ನನಗಿವತ್ತೇನು ಕೊಟ್ಟಿಲ್ವಲ್ಲ ಅಂತ.
ಸೊ ಅನ್ನನ ತಣ್ಣಗೆ ಮಾಡೋಕ್ಕೆ ಹಾಕ್ಕೊಂಡ್ವಿ. ನಿಮ್ಗೆ ಅಕಸ್ಮಾತ್ ಟೈಮ್ ಜಾಸ್ತಿ ಇದ್ದರೆ ತಣ್ಣನೂ ಮಾಡ್ಕೋಬೋದು. ನಮ್ಗೆ ಇವತ್ತು ಟೈಮ್ ಅಷ್ಟೊಂದು ಇರಲಿಲ್ಲ. ತಣ್ಣ ಮಾಡ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ, ಇದು ಹುಡಿ ಹುಡಿಯಾಗೆ ಬರುತ್ತೆ, ಏನು ಮುದ್ದೆ ಮುದ್ದೆ ಆಗಲ್ಲ. ಸೊ ನಮಗೆ ಇಲ್ಲಿ ಎಷ್ಟು ಬೇಕು ಎಲ್ಲರಿಗೂ ಅಷ್ಟು ಅನ್ನ ತೊಗೊತಾ ಇದ್ದೀವಿ. ಅನ್ನ ತೊಗೊಂಡ್ಮೇಲೆ ಅಫ್ಕೋರ್ಸ್ ಚಿತ್ರಾನ್ನದ ಗೊಜ್ಜು ತೊಗೊಂಡು ನೀಟಾಗಿ ಕಲಿಸ್ಕೋಬೇಕು. ಇದು ಅಂದರೆ ಒಂದು 2 ನಿಮಿಷ ಅಷ್ಟೇ ಬಿಟ್ಟಿರೋ ತಣ್ಣಗಾಗೋಕ್ಕೆ. ತೀರಾ ಏನು ಅನ್ನ ತಣ್ಣಗಾಗಿಲ್ಲ, ಯಾಕಂದರೆ ನಮ್ಮ ಮನೇಲಿ ಬಿಸಿ ಬಿಸಿ ತಿಂದ ಅಭ್ಯಾಸ. ಬಿಸಿ ಇರಬೇಕು, ಚಿತ್ರಾನ್ನ ಆದರೂ ಬಿಸಿನೇ ಇರಬೇಕು. ಸೊ ನಾವು ಇದನ್ನು ನೀಟಾಗಿ ಕಲಿಸ್ಕೊತಾ ಇದ್ದೀವಿ ಅನ್ನಕ್ಕೆ. ನಿಮ್ಗೆ ಅಕಸ್ಮಾತ್ ಇದು ಹುಳಿ ಸಾಕಾಗಿಲ್ಲ, ಎಕ್ಸ್ಟ್ರಾ ಹುಳಿ ಬೇಕೆಂದರೆ ಇದಕ್ಕೆ ನಿಂಬೆಹಣ್ಣು ಕೂಡ ಹಾಕ್ಕೋಬೋದು, ಅದು ಆಪ್ಷನಲ್. ಮಾವಿನಕಾಯಿ ಹಾಕಿರೋದ್ರಿಂದ ನಾವು ಇವತ್ತು ಇದಕ್ಕೆ ನಿಂಬೆಹಣ್ಣು ಹಾಕ್ತಾಯಿಲ್ಲ. ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೋಬೋದು. ನಾವು ಕೊತ್ತಂಬರಿ ಸೊಪ್ಪು ಹಾಕೋದು ಮರ್ತೋದ್ವಿ. ನೆಕ್ಸ್ಟ್ ಇದು ಹುರಿದಿಟ್ಕೊಂಡಿರುವಂಥ ಕಡಲೆಕಾಳು ಮತ್ತು ಕಡಲೆಬೇಳೆ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀವಿ, ಎಷ್ಟು ಬೇಕಾಗುತ್ತೋ ಅಷ್ಟು. ಸೊ ಇದು ತಿನ್ನಬೇಕಾದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ಯಾಕಂದರೆ ಮಾವಿನಕಾಯಿ ಎಷ್ಟು ಚೆನ್ನಾಗಿ ಟೇಸ್ಟ್ ಇರುತ್ತೋ ಚಿತ್ರಾನ್ನನೂ ಅಷ್ಟೇ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಒಂದು ಕಡಲೆ ಬೀಜ ಎಲ್ಲ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಹುಳಿ ಮಾವಿನಕಾಯಿ ಬಾಯಲ್ಲಿ ನೆನೆಸ್ಕೊಂಡ್ರೇ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸೊ ಮಾವಿನಕಾಯಿ ಚಿತ್ರಾನ್ನ ಫೈನಲಿ ರೆಡಿ. ಸೊ ಮಾವಿನಕಾಯಿ ಚಿತ್ರಾನ್ನ ಆಗಿದ ತಕ್ಷಣ ನಾನು ತಟ್ಟೆಗೆ ಹಾಕೊಂಬಿಟ್ಟು ಇನ್ನು ನಿಮ್ಗೆಲ್ಲರಿಗೂ ಗೊತ್ತೈತೆ ಡ್ರೈ ಫ್ರೂಟ್ಸ್ ತೊಗೊಂಡೆ. ಅದಾದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹಾಗೆ ಮಿಕ್ಕಿರೋ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಮಧ್ಯಾಹ್ನ ಅಡುಗೆಗೆ ಇಟ್ಟಿದ್ರು. ಸೊ ಈ ರೆಸಿಪಿ ಕೂಡ ಶೇರ್ ಮಾಡೋಣ ಅಂದ್ಕೊಂಡೆ. ಇದು ನಾವು ಮಾಡ್ತಾ ಇರೋದು ನುಗ್ಗೆ ಸೊಪ್ಪಿನ ಬಸ್ಸಾರು. ಯಾರ್ಯಾರಿಗೆಲ್ಲ ನುಗ್ಗೆ ಸೊಪ್ಪು ನುಗ್ಗೆಕಾಯಿ ಸಾರು ತುಂಬ ಇಷ್ಟ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇಲ್ಲಿ ಫಸ್ಟು ನಾವು ಬೇಳೆ ತೊಳ್ಕೊಬೇಕು, ಒಂದು 4ರಿಂದ 5 ಸತಿನಾರು ಬೇಳೆ ತೊಳ್ಕೊಬೇಕು. ಹಾಗೆ ಸೊಪ್ಪು ಅಷ್ಟೇ, ಯಾಕಂದರೆ ಸೊಪ್ಪಲ್ಲಿ ಸ್ವಲ್ಪ ಮಣ್ಣಿರುತ್ತೆ. ಸೊ ನೆಕ್ಸ್ಟು ಈ ಬೇಳೆ ತೊಳ್ಕೊಂಡು ಬೇಳೆನ ಬೇಯಿಸೋಕ್ಕಿಟ್ವಿ. ಅದಾದಮೇಲೆ ಸೊಪ್ಪನ್ನೆಲ್ಲ ಆಲ್ರೆಡಿ ಬಿಡಿಸಿ ನೀಟಾಗಿ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಇಷ್ಟು ಸೊಪ್ಪು ತೊಗೊಂಡಿದ್ದೀವಿ. ಇದು ಫ್ರೆಶ್ ಆಗಿ ಇಲ್ಲೇ ಸಿಕ್ಕಿದ್ದು ಅಂದರೆ ನಾವು ತೊಗೊಂಬಂದಿದ್ದು. ಒಂದು ಕಡೆ ಬೇಳೆ ಕುದೀತಾ ಇತ್ತು, ಇನ್ನೊಂದು ಕಡೆ ಸೊಪ್ಪನ್ನ ನೀಟಾಗಿ ಒಂದು 4-5 ಸತಿ ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡು ಇದನ್ನು ನೆಕ್ಸ್ಟು ಬೇಳೆ ಕುದೀತಾ ಇರುತ್ತೆ ಅಲ್ವಾ, ಅದೇ ಬೇಳೆಗೆ ಸೊಪ್ಪು ಬೇಳೆ ಮುಕ್ಕಾಲು ಭಾಗ ಬೆಂದಿರಬೇಕು. ಆ ಟೈಮಲ್ಲಿ ಇದನ್ನು ಹಾಕಬೇಕು. ಸೊಪ್ಪನ್ನು ತೊಳಿಬೇಕಾದ್ರೆ ಫಸ್ಟ್ ಟೈಮ್ ಇಲ್ಲ ಸೆಕೆಂಡ್ ಟೈಮ್ ಏನು ಮಾಡಿ ಅಂದರೆ ಒಂದು 10ರಿಂದ 15 ನಿಮಿಷ ನೀರಲ್ಲಿ ನೆನೆಸ್ಬಿಟ್ಬಿಡಿ. ಬೇಕು ಅಂದರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಅಕಸ್ಮಾತ್ ಚಿಕ್ಕ ಹುಳ ಏನಾದ್ರು ಇದ್ದರೆ ನೀರಲ್ಲಿ ಹಾಗೆ ಮಿಕ್ಕೋಗುತ್ತೆ. ನಾವು ಜಾಸ್ತಿ ಸತಿ ಸೊಪ್ಪನ್ನ ತೊಳೆಯೋದ್ರಿಂದ ಸೊ ಅದು ಉಪ್ಪು ಇದ್ರೂ ಹೊಟ್ಟೋಗುತ್ತೆ ನೀರಲ್ಲೇ. ಸೊ ಇವಾಗ ಬೇಳೆ ಮುಕ್ಕಾಲು ಭಾಗ ಬೆಂದಿದೆ. ಸೊ ಬೇಳೆ ಬೆಂದಮೇಲೆ ಇವಾಗ ನುಗ್ಗೆ ಸೊಪ್ಪನ್ನ ತೊಳೆದಿಟ್ಕೊಂಡಿರುವಂಥ ನುಗ್ಗೆ ಸೊಪ್ಪನ್ನ ಹಾಕೋತಾ ಇದ್ದೀವಿ. ಸೊ ಈ ಥರ ಹಾಕ್ಕೊಂಡ್ರೆ ಕಹಿನೂ ಬರಲ್ಲ, ಏನೂ ಬರಲ್ಲ, ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ. ಇದು ನಾಟಿ ಸ್ಟೈಲ್ ಅಂತಲೇ ಹೇಳ್ಬೋದು. ನಮ್ಮ ಕಡೆ ಎಲ್ಲ ಬಸ್ಸಾರು ಇದೇ ಥರ ಮಾಡೋದು. ಸೊ ಒಬ್ರೊಬ್ರು ಒಂದೊಂದು ಥರ ಮಾಡ್ತಾರೆ. ಸೊ ನಿಮ್ಮ ಕಡೆ ಹೇಗೆ ಮಾಡ್ತೀರಾ ಅದನ್ನು ತಿಳಿಸಿ. ಸೊ ನೆಕ್ಸ್ಟು ಈಗ ಇದನ್ನೆಲ್ಲ ಬೇಯಕ್ಕೆ ಇಟ್ಬಿಟ್ಟು ಇನ್ನು ಸಾಂಬಾರಿಗೆ ರೆಡಿ ಮಾಡ್ಕೋತಾ ಇದ್ವಿ. ಸೊ ಸಾಂಬಾರಿಗೆ ಸ್ವಲ್ಪ ಹುಣಸೆ ಹಣ್ಣು ನೆನೆಸ್ಕೋತಾ ಇದ್ದೀವಿ ಇಲ್ಲಿ. ಇದೇ ಗ್ಯಾಪಲ್ಲಿ ನಮ್ಮಮ್ಮ 2 ಬದನೆಕಾಯಿನೂ ಹಾಕಿದ್ರು, ಯಾಕಂದರೆ ಅವರಿಗೆ ಬೇಯೋದಕ್ಕೆ ಬದನೆಕಾಯಿ ಹಾಕಿದ್ರು. ಹಾಗೆ ಉಪ್ಪು ಕೂಡ ಹಾಕಿದ್ರು. ಅವರಿಗೆ ಬದನೆಕಾಯಿ ಕೂಡ ತುಂಬ ಇಷ್ಟ ಈ ಥರ ಬೇಳೆ ಜೊತೆ ಬೇಯಿಸ್ಕೊಳ್ಳೋಕ್ಕೆ. ನೆಕ್ಸ್ಟು ಇನ್ನು ಮಸಾಲೆ ರುಬ್ಬಕ್ಕೆ ತವಾ ಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀವಿ. ಅದು ಘಮ ಘಮ ಅನ್ನೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸೀದೋಗ್ಬಿಡುತ್ತೆ. ಸೊ ನೆಕ್ಸ್ಟ್ ಅದನ್ನು ಜೀರಿಗೆನ ಫ್ರೈ ಮಾಡಿಕೊಂಡು ಜಾರಿಗೆ ಹಾಕ್ಕೊಂಡ್ವಿ. ಜೀರಿಗೆ ಆದಮೇಲೆ ನೆಕ್ಸ್ಟು ನಾವು ಬೆಳ್ಳುಳ್ಳಿ ಹಾಕೋಬೇಕು. ಬೆಳ್ಳುಳ್ಳಿ ಇಲ್ಲಿ ನಾವು ಆಲ್ಮೋಸ್ಟ್ ಒಂದು 15ರಿಂದ 20 ಪೀಸಸ್ ಆಫ್ ಬೆಳ್ಳುಳ್ಳಿ ತೊಗೊಂಡಿದ್ದೀವಿ. ಇದು ಹೆಂಗಾಗಬೇಕು ಅಂದರೆ ಬ್ರೌನ್ ಕಲರ್ ಆಗಬೇಕು. ಸೊ ಸ್ವಲ್ಪ ಇಲ್ಲಿ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡಬೇಕು. ನಾನಿಲ್ಲಿ ಆಲಿವ್ ಆಯಿಲ್ ಹಾಕೋತಾ ಇದ್ದೀನಿ. ನಿಮ್ಗೆ ಯಾವ ಎಣ್ಣೆ ಬೇಕೋ ಅದು ಹಾಕೋಬೋದು. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡಿ. ಇದೆಲ್ಲ ಸ್ವಲ್ಪ ಬ್ರೌನ್ ಆಗಬೇಕು, ವೈಟ್ ಕಲರ್ ಇರೋದು ಅಲ್ಲಿ ತನಕ ಲೋ ಫ್ಲೇಮಲ್ಲೇ ಫ್ರೈ ಮಾಡಿ. ನೀವು ಈ ಮಸಾಲೆನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀರೋ ಹಸಿ ವಾಸನೆ ಹೋಗಿಸಿ ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ನೀವೇ ನೋಡ್ಬೋದು ಡಿಫ್ರೆನ್ಸು, ಮುಂಚೆ ಹೆಂಗಿತ್ತು ಇವಾಗ ಹೆಂಗಿದೆ ಅಂತ. ಈಗ ಇದು ಕೂಡ ಆಗಿದೆ. ಈಗ ಇದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ನೆಕ್ಸ್ಟು ಈರುಳ್ಳಿನೂ ಅಷ್ಟೇ ಅದೇ ಥರ ನಿಮಗೆ ಬೇಕಾದರೆ ಎಣ್ಣೆ ಹಾಕೋಬೋದು, ಇಲ್ಲಾಂದರೆ ಹಂಗೆ ಕೂಡ ಫ್ರೈ ಮಾಡ್ಬೋದು. ಎಣ್ಣೆ ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ನಾವು ಆಲ್ರೆಡಿ ಬೆಳ್ಳುಳ್ಳಿಗೆ ಎಣ್ಣೆ ಹಾಕ್ಕೊಂಡಿದ್ವಲ್ಲ,
ಅದಕ್ಕೆ ಮತ್ತೆ ಅಡಿಷ್ನಲ್ ಆಗಿ ಎಣ್ಣೆ ಹಾಕೋತಾ ಇಲ್ಲ, ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀವಿ. ಇದು ಕೂಡ ಫುಲ್ಲು ಚೆನ್ನಾಗಿ ಫ್ರೈ ಆಗಬೇಕು. ಇದು ಹೆಂಗೆ ಫ್ರೈ ಆಗಬೇಕಂದ್ರೆ ಗೋಲ್ಡನ್ ಬ್ರೌನ್ ಆಗಬೇಕು, ಅಲ್ಲಿ ತನಕ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಒಬ್ರೊಬ್ರು ಒಂದೊಂದು ಥರ ಮಾಡ್ತಾರೆ, ಬಟ್ ಈ ಥರನೂ ಒಂದ್ಸತಿ ಮಾಡ್ಕೊಂಡು ಟ್ರೈ ಮಾಡಿ ನೋಡಿ. ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ, ಹಾಗೆ ಸಿಕ್ಕಾಪಟ್ಟೆ ಕಮ್ಮಿ ಐಟಮ್ಸಲ್ಲೇ ಮುಗ್ದೋಗುತ್ತೆ. ಸೊ ಇವಾಗ ಈರುಳ್ಳಿ ಎಲ್ಲ ಆಲ್ಮೋಸ್ಟ್ ಆಗೋಕ್ಕಾಗಿದೆ, ನೀವೇ ಡಿಫ್ರೆನ್ಸ್ ನೋಡ್ಬೋದು. ತೋರಿಸ್ತೀನಿ ಈಗ ಟಕ್ ಅಂತ ಹೆಂಗಾಗಿದೆ ಅಂತ. ಸೊ ಈರುಳ್ಳಿ ಈಗ ಚೆನ್ನಾಗಿ ಫ್ರೈ ಆಗಿದೆ, ಎಲ್ಲ ಗೋಲ್ಡನ್ ಬ್ರೌನ್ ಆಗಿದೆ. ಇವಾಗ ಇದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಇದು ಕೂಡ ಸ್ವಲ್ಪ ಎಲ್ಲ ತಣ್ಣಗಾಗಲಿ. ನೋಡಿ ಎಷ್ಟು ಡಿಫ್ರೆನ್ಸ್ ಆಗಿದೆ, ಈರುಳ್ಳಿ ಎಲ್ಲ ಸಣ್ಣ ಆಗಿದೆ. ನಾವು ಎಷ್ಟೊಂದು ಈರುಳ್ಳಿ ಹಾಕಿದ್ವಿ, ಬಟ್ ಇವಾಗ ಎಲ್ಲ ಫ್ರೈ ಆಗಿಬಿಟ್ಟು ನೀಟಾಗಿ ಸಣ್ಣ ಆಗಿದೆ. ಈಗ ಇದು ತಣ್ಣಗಾಗಲಿ. ತಣ್ಣಗಾಗಿದ ನಂತರ ಸ್ವಲ್ಪ ಮಸಾಲೆಗಳು ಹಾಕ್ಕೋಬೇಕು. ಮಸಾಲೆ ಅಂದರೆ ಸ್ವಲ್ಪ ಖಾರದ ಪುಡಿ, ಇದು ಮನೇಲೇ ಮಾಡಿರೋ ಖಾರದ ಪುಡಿ. ಬೇಕು ಅಂದರೆ ಇದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೆಂಗೆ ಮಾಡೋದು ಅಂತ, ಅದು ಕೂಡ ಒಂದು ವಿಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟು ಸಾಂಬಾರು ಪುಡಿ, ಇದು ಕೂಡ ನಾವು ಮನೇಲೇ ಮಾಡಿರೋ ಸಾಂಬಾರು ಪೌಡರ್. ನಿಮ್ಗೆ ಇದು ರೆಸಿಪಿ ಬೇಕು ಅಂದರೂ ಕೂಡ ತಿಳಿಸಿ ಹೆಂಗೆ ಮಾಡೋದು ಅಂತ. ಅಂಗಡಿಯಿಂದ ಕೂಡ ತೊಗೊಳ್ಬೋದು, ಅದನ್ನು ಚೆನ್ನಾಗೇ ಇರುತ್ತೆ. 1 ಸ್ಪೂನ್ ಹಾಕ್ಕೊತಾ ಇದ್ದೀವಿ. ನೆಕ್ಸ್ಟು ಬೇಯಿಸಿರುವಂಥ ಬೇಳೆ, ಇದನ್ನು 1 ಸೌಟು. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಇದಕ್ಕೆ ಕಾಯಿ ತುರಿನೂ ಹಾಕಬೇಕು. ಅದು ಕ್ಲಿಪ್ಪಿಂಗ್ ಮಿಸ್ ಆಗಿ ಹೋಗ್ಬಿಟ್ಟಿದೆ, ಅದು ಹೆಂಗೆ ಮಿಸ್ ಆಯಿತು ಗೊತ್ತಿಲ್ಲ. ನೆಕ್ಸ್ಟ್ ಇದನ್ನೆಲ್ಲ ನುಣ್ಣಗೆ ರುಬ್ಕೋಬೇಕು. ಅದಾದಮೇಲೆ ಅಷ್ಟೊತ್ತಿಗೆ ಇದು ಸೊಪ್ಪು ಮತ್ತು ಕಾಳು ಬೇಯಿಸಿದ್ವಲ್ಲ, ಅದು ತಣ್ಣಗಾಗಿರುತ್ತೆ. ಅದನ್ನೇನು ಮಾಡಬೇಕಂದ್ರೆ ಈ ಥರ ಒಂದು ಪಾತ್ರೆಯಲ್ಲಿ ತೊಗೊಂಡು ಕಾಳನ್ನೆಲ್ಲ ಹಿಂಡ್ಕೋಬೇಕು, ಟೈಟಾಗಿ ಹಿಂಡಬೇಕು, ಅದರ ರಸ ಎಲ್ಲ ಬರಬೇಕು. ಸೊ ನಾವು ಆಲ್ರೆಡಿ ಒಂದು ಸತಿ ಹಿಂಡಿ ಇಟ್ಟಿರೋದಿದು, ಅದಕ್ಕೆ ಈ ಥರ ಇದೆ, ಬಿಸಿ ಇರುತ್ತೆ, ಸ್ವಲ್ಪ ಹುಷಾರಾಗಿ ಮಾಡಿ. ಸೊ ಇವಾಗ ಇದು ರಸ ನಾವು ಹಿಂಡ್ಕೊಂಡಿಟ್ಟಿರೋದು, ಇದನ್ನು ಒಂದು ಪಾತ್ರೆಯಲ್ಲಿ ಇಟ್ಟಿದ್ದೀವಿ. ಇದನ್ನು ಚೆಲ್ಲಬೇಡಿ, ಇದೇ ಮೇನ್ ಸಾಂಬಾರು ಬಸ್ಸಾರಿಗೆ ಬೇಕಾಗಿರೋದು. ಇನ್ನೊಂದು ಸೈಡು ಹುಣಸೆಹಣ್ಣು ಕಲಿಸ್ಕೊತಾ ಇದ್ದೀವಿ. ಹುಳಿ ಯಾರ್ಯಾರಿಗೆ ಎಷ್ಟೆಷ್ಟು ಬೇಕೋ ಅಷ್ಟು ಹುಣಸೆಹಣ್ಣು ಹಾಕ್ಕೋಬೋದು. ಸೊ ಇವಾಗ ಇಷ್ಟು ಐಟಮ್ಸ್ ರೆಡಿ ಆದರೆ ನಮ್ಮ ಸಾಂಬಾರು ಆಲ್ಮೋಸ್ಟ್ ರೆಡಿ ಆದಂಗೆ. ಸೊ ನೆಕ್ಸ್ಟ್ ಇವಾಗ ಒಗ್ಗರಣೆಗೆ ಇಟ್ಟಿದ್ದೀವಿ. ಪಾತ್ರೆ ಚೆನ್ನಾಗಿ ಕಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಇದಕ್ಕೆ ಆಲಿವ್ ಆಯಿಲ್ ಹಾಕಿದ್ರೆ ಸಿಕ್ಕಾಪಟ್ಟೆ ಟೇಸ್ಟ್ ಚೆನ್ನಾಗಿರುತ್ತೆ. ಅಕಸ್ಮಾತ್ ನಿಮ್ಮ ಹತ್ರ ಆಲಿವ್ ಆಯಿಲ್ ಇಲ್ಲಾಂದರೆ ನಾರ್ಮಲ್ ಕೋಕೋನಟ್ ಆಯಿಲ್ ಕೂಡ ಹಾಕ್ಕೋಬೋದು, ಇಲ್ಲಾಂದರೆ ಅಡುಗೆ ಎಣ್ಣೆ, ಕಡಲೆಕಾಯಿ ಎಣ್ಣೆ ಕೂಡ ಹಾಕ್ಕೋಬೋದು. ನೆಕ್ಸ್ಟು ಎಣ್ಣೆ ಎಲ್ಲ ಚೆನ್ನಾಗಿ ಕಾದ್ಮೇಲೆ ಸಾಸಿವೆ ಹಾಕ್ಕೊತಾ ಇದ್ದೀವಿ. ಸಾಸಿವೆ ಚಟಪಟ ಅಂತ ಸಿಡಿಬೇಕು. ಸೊ ನೆಕ್ಸ್ಟು ಸಾಸಿವೆ ಚೆನ್ನಾಗಿ ಸಾಸಿವೆ ಚೆನ್ನಾಗಿ ಸಿಡಿದ್ಮೇಲೆ ನಾವಿಲ್ಲಿ ಒಂದು ಸ್ವಲ್ಪ ಕರಿಬೇವು ಹಾಕೋತಾ ಇದ್ದೀವಿ. ಸೊ ಕರಿಬೇವು ಕೂಡ ಚಟಪಟ ಅಂತ ಸಿಡಿಬೇಕು. ಅದರ ನೆಕ್ಸ್ಟು ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳೋಣ. ಇದು ನಿಮಗೆ ಈರುಳ್ಳಿ ಹೆಂಗೆ ಬೇಕಾದರೂ ಕಟ್ ಮಾಡ್ಕೋಬೋದು, ಉದ್ದುದ್ದ ಕಟ್ ಮಾಡ್ಕೊಂಡ್ರೂ ಚೆನ್ನಾಗಿರುತ್ತೆ, ಬಟ್ ಇದು ಸಾಂಬಾರ್ಗಲ್ವಾ ಅಂತ ಹಿಂಗೆ ಕಟ್ ಮಾಡ್ಕೊಂಡಿದ್ದೀವಿ. ಈರುಳ್ಳಿ ಆದಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು. ಇದನ್ನೆಲ್ಲ ನೀವು ಚೆನ್ನಾಗಿ ಫ್ರೈ ಮಾಡಬೇಕಾದ್ರೆ ಆದಷ್ಟು ಲೋ ಫ್ಲೇಮಲ್ಲೇ ಇಡಿ, ಯಾಕಂದರೆ ಹೈ ಫ್ಲೇಮಲ್ಲಿ ಇಟ್ಟರೆ ಏನಾಗುತ್ತೆ ಅಂದರೆ ಸೀದೋಗ್ಬಿಡುತ್ತೆ. ಸೊ ಇವಾಗ ಇದೆಲ್ಲ ಚೆನ್ನಾಗಿ ಆಗಲಿ. ಇದೆಲ್ಲ ಚೆನ್ನಾಗಿ ಆಗ್ತಿದ್ದಂಗೆ ಅಂದರೆ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗಬೇಕು, ಬೆಳ್ಳುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ವೈಟ್ ಕಲರ್ ಇರೋ ಬೆಳ್ಳುಳ್ಳಿ ಲೈಟಾಗೆ ಗೋಲ್ಡ್ ಕಲರ್ ಆಗಬೇಕು. ಸೊ ಇವಾಗ ಇದೆಲ್ಲ ಆಗಿದೆ. ಇದಾದಮೇಲೆ ನಾವು ರುಬ್ಬಿರೋ ಮಸಾಲೆ ಹಾಕ್ಕೊಳ್ಳೋಣ. ಇದನ್ನು ಅಷ್ಟೇ ನೀವು ನೆನ್ಪು ಮಾಡ್ಕೊಳ್ಳಿ, ಆಲ್ರೆಡಿ ನಾವು ಫ್ರೈ ಮಾಡಿಬಿಟ್ಟು ಮಸಾಲೆ ಹಾಕ್ಕೊಂಡಿದ್ವಿ, ಅಂದರೆ ಈರುಳ್ಳಿ ಅದು ಇದು ಎಲ್ಲ. ಸೊ ನಾವು ಜಾಸ್ತಿ ಹೊತ್ತೇನು ಫ್ರೈ ಮಾಡೋದು ಬೇಡ, ಈ ಮಸಾಲೆನ ನೀಟಾಗಿ ಹಾಕ್ಕೊಂಬಿಟ್ಟು ಇವಾಗ ಚೆನ್ನಾಗಿ ಇದನ್ನು 1 ರಿಂದ 2 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಬಿಟ್ಟೆ ಫ್ರೈ ಮಾಡಿ. ಸೊ ಇವಾಗ ಮಸಾಲೆ ಚೆನ್ನಾಗಿ ಫ್ರೈ ಆಗ್ತಿದೆ, ಇದನ್ನು ಕೈ ಕೂಡ ಆಡಿಸ್ಬೋದು. ಈಗ ಚೆನ್ನಾಗಿ ಫ್ರೈ ಆಗ್ತಿದೆ. ಸೊ ಇದೆಲ್ಲ ಫ್ರೈ ಆಗೋದ್ರೊಳಗಡೆ ಇನ್ನೊಂದು ಸೈಡಲ್ಲಿ ಮುದ್ದೆ ಮಾಡ್ಕೊತಾ ಇದ್ರು ನಮ್ಮಮ್ಮ. ಸೊ ಇದು ಬಸ್ಸಾರು ಜೊತೆ ಮುದ್ದೆ ಸಖತ್ತಾಗಿರುತ್ತೆ ಅಂತ. ಸೊ ಅದೆಲ್ಲ ಚೆನ್ನಾಗಿ ಮಸಾಲೆ ಫ್ರೈ ಆದಮೇಲೆ ನಾವು ಆವಾಗಲೇ ತೆಗೆದಿಟ್ಕೊಂಡಿದ್ವಲ್ಲ ನೀರು, ಬೇಳೆ ಬೇಯಿಸಿರೋದು ಕಟ್ಟು, ಆ ಕಟ್ಟನ್ನ ಇದಕ್ಕೆ ಹಾಕ್ಕೊಬೇಕು. ಅದು ಹಾಕಿ 2 ನಿಮಿಷ ಕುದಿಸಿದ್ಮೇಲೆ ಹುಳಿ ಹಾಕ್ಕೋಬೇಕು. ಸೊ ಇವಾಗ ಬಸ್ಸಾರು ರೆಡಿ. ಸೊ ಇನ್ನು ನೆಕ್ಸ್ಟು ಇದನ್ನು ಚೆನ್ನಾಗಿ ಒಂದು 10 ರಿಂದ 15 ನಿಮಿಷ ಕುದಿಯೋಕೆ ಬಿಡಬೇಕು. ಈ ಬಸ್ಸಾರು ಎಷ್ಟು ಚೆನ್ನಾಗಿ ಕಾಯುತ್ತೋ ಅಷ್ಟು ಟೇಸ್ಟಿಯಾಗಿರುತ್ತೆ. ಸೊ ಇದು ಚೆನ್ನಾಗಿ ಕುದೀಲಿ. ಇನ್ನೊಂದು ಸೈಡಲ್ಲಿ ನಾವು ಬೇಯಿಸಿಟ್ಕೊಂಡಿರೋ ಕಾಳಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ನಮ್ಮ ಮನೇಲಿ ಒಗ್ಗರಣೆ ಹಾಕೋತಾರೆ. ಆಮೇಲೆ ಇದು ಸಾಂಬಾರಿಗೆ ಹೇಳೋದು ಮರ್ತೋದೆ, ಒಂದೇ ಒಂದು ಚೂರು ಬೆಲ್ಲ ಹಾಕಿದ್ದೀವಿ. ಇದು ರುಚಿನ ಡಬಲ್ ಮಾಡುತ್ತೆ, ಇದು ಆಪ್ಷನಲ್. ಹಾಗೆ ನೀವು ನೋಡಿರ್ಬೋದು ನಾವು ಸಾಂಬಾರಿಗೆ ಉಪ್ಪು ಹಾಕಿಲ್ಲ,
ಯಾಕಂದರೆ ನಾವು ಇದು ಬೇಳೆ ಬೇಯಬೇಕಾದ್ರೇ ಉಪ್ಪು ಹಾಕ್ಕೊಂಡಿದ್ವಲ್ಲ, ಅದನ್ನು ನೀವು ಕಟ್ನ ಟೇಸ್ಟ್ ನೋಡಿ ಒಂದು ಸತಿ. ಸೊ ನಿಮಗೆ ಅದು ಉಪ್ಪು ಕರೆಕ್ಟ್ ಅನಿಸಿದ್ರೆ ಉಪ್ಪು ಹಾಕೋಬೇಡಿ. ಉಪ್ಪು ಕಮ್ಮಿ ಇದೆ ಅನಿಸಿದ್ರೆ ನೋಡ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ನೆಕ್ಸ್ಟು ಇನ್ನು ನಾವು ಇಲ್ಲಿ ಇದು ಪಲ್ಯ ಮಾಡೋಕ್ಕೆ ಅಂದರೆ ಕಾಳು ಬೇಯಿಸಿರೋದು ಒಗ್ಗರಣೆ ಹಾಕೋಕ್ಕಿಟ್ಟಿದ್ದೀವಿ. ಸೇಮ್ ಅದೇ ಈರುಳ್ಳಿ ಮತ್ತು ಸಾಸಿವೆ ಮೆಣಸಿನ್ಕಾಯಿ ಅದೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಬೇಯಿಸಿಟ್ಟಿರುವಂಥ ಕಾಳನ್ನ ಒಗ್ಗರಣೆ ಮಾಡ್ಕೊತಾ ಇದ್ದೀವಿ. ಅದೆಲ್ಲ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಸೊ ಈ ಕಡೆ ಪಲ್ಯ ರೆಡಿ ಆಯಿತು, ಈ ಕಡೆ ಸಾಂಬಾರು ಕುದಿಯೋಕ್ಕಾಯ್ತು. ಸೊ ಇಷ್ಟೇ ಗೈಸ್, ಎಷ್ಟು ಸಿಂಪಲ್ಲಾಗಿ ಎಷ್ಟು ಚೆನ್ನಾಗಾಯ್ತಲ್ಲ. ಇದು ಕಾಳಿಗೆ ಕಾಯಿ ಕೂಡ ಹಾಕ್ಕೊಂಡಿದ್ದೀವಿ. ಇದು ನನಗೆ ನಮ್ಮ ಮನೇಲಿ ಯಾವುದೇ ಪಲ್ಯ ಮಾಡಿದ್ರೆ ಕಾಯಿ ಹಾಕ್ತೀವಿ, ಯಾಕಂದರೆ ಅದು ಒಂಥರ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಅಂದರೆ ತುಂಬ ಹಾಕಲ್ಲ, ಸ್ವಲ್ಪ ಮೀಡಿಯಮ್ ಆಗಿ ಹಾಕ್ತೀವಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಕೆಲವ್ರ ಮನೇಲಿ ಕಾಳು ಸೊಪ್ಪಿಗೆ ಒಗ್ಗರಣೆ ಹಾಕಲ್ಲ, ಅದನ್ನು ಹಾಗೇನೂ ತಿನ್ಬೋದು, ಯಾಕಂದರೆ ಉಪ್ಪಲ್ಲಿ ಆಲ್ರೆಡಿ ಬೇಯಿಸಿರ್ತೀವಲ್ಲ. ಬಟ್ ನಮ್ಮ ಮನೇಲಿ ಒಗ್ಗರಣೆ ಹಾಕ್ತೀವಿ. ಇದು ಒಗ್ಗರಣೆ ಹಾಕಿದ್ರೇ ಚೆನ್ನಾಗಿರೋದು. ಸೀರಿಯಸ್ ಆಗಿ ಹೇಳ್ತೀನಿ, ಈ ಥರ ಒಂದು ಸತಿನಾದ್ರು ನೀವು ಟ್ರೈ ಮಾಡ್ಕೊಂಡು ನೋಡಿ. ಟ್ರೈ ಮಾಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹೇಳಿ ನೀವೇ ಹೆಂಗಿರುತ್ತೆ ಅಂತ. ಇಷ್ಟು ಚೆನ್ನಾಗಿ, ಇಷ್ಟು ಕ್ವಿಕ್ಕಾಗಿ, ಇಷ್ಟು ಟೇಸ್ಟಿಯಾಗಿ ಆಗುತ್ತೆ. ಸೊ ಈ ಕಡೆ ಸಾಂಬಾರು ಕೂಡ ಕುದೀತು, ಇನ್ನೊಂದು ಸೈಡಲ್ಲಿ ಮುದ್ದೆ ಕೂಡ ಕುದೀತಾ ಇತ್ತು. ಮುದ್ದೆ ಅದನ್ನು ವಿಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ, ಮುದ್ದೆ ಕೂಡ ಮಾಡಿದರು. ಸೊ ಬಸ್ಸಾರು, ಮುದ್ದೆ, ಸೊಪ್ಪು, ಊಟ ರೆಡಿ. ಈಗ ನಾನು ಊಟ ಕೂಡ ಮಾಡ್ತಾಯಿದ್ದೀನಿ. ಇದು ಎಷ್ಟು ಚೆನ್ನಾಗಿತ್ತು ಅಂದರೆ ವಿಡಿಯೋ ಕ್ಯಾಪ್ಚರ್ ಮಾಡೋದು ಕೂಡ ಮರ್ತೋಯ್ತು. ಆಮೇಲೆ ಅಲ್ಲಿರೋದು ಇನ್ನೊಂದು ಆಲೂ ಕಬಾಬ್ ಗೈಸ್, ಅದು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಟೇಸ್ಟು. ಒನ್ ಆಫ್ ಮೈ ಫೇವ್ರೆಟ್ ರೆಸಿಪಿ ಅಂತ ಹೇಳ್ಬೋದು. ಸೊ ಇದು ನಿಮ್ಗೆ ಹೆಂಗೆ ಮಾಡೋದು ಅಂತ ಬೇಕಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಮುಂದೆ ಯಾವತ್ತಾದರೂ ವಿಡಿಯೋದಲ್ಲಿ ತೋರಿಸ್ತೀನಿ. ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಊಟ. ಸೊ ಊಟ ಆದಮೇಲೆ ನಾನು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಹಾಗೆ ಮಿಕ್ಕಿರೋ ನನ್ನ ಡೈಲಿ ವರ್ಕ್ಸ್ನ ಕಂಪ್ಲೀಟ್ ಮಾಡಿಕೊಂಡೆ. ಸೊ ಇನ್ನು ಸಂಜೆ ಟೈಮಲ್ಲಿ ಹೊಟ್ಟೆ ಹಸಿತಾಯಿತ್ತು ಅಂತ ಒಂದು ಸ್ವಲ್ಪ ಮನೇಲಿ ಏನಿರುತ್ತೋ ಅದು ಫ್ರೂಟ್ಸೇ ತಿಂತೀನಿ ಅಂತ ಹೇಳೋಕ್ಕಾಗಲ್ಲ, ಒಂದೊಂದು ದಿನ ಒಂದು ತಿಂತೀನಿ. ಇವತ್ತು ಒಂದು ಮೂಸಂಬಿ ಮತ್ತು ಒಂದು ಆಮ್ಲ ತೊಗೊಂಡೆ. ಸೊ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹಾಗೆ ಈ ರೆಸಿಪಿ ನೀವು ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿತ್ತು ಅಂತ.